NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಹಸಿರು ನಮ್ಮ ಉಸಿರು. ಪ್ರಕೃತಿಯ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿರುವ ಮಾನವರಾದ ನಾವು ಗಿಡಮರಗಳನ್ನು ನೆಟ್ಟು ಬೆಳೆಸಿ ಜೋಪಾನ ಮಾಡಿ ಪರಿಸರದ ಸಂರಕ್ಷಣೆಗೆ ಮುಂದಾಗಬೇಕು ಎಂದು KR-ಪೇಟೆ JMFC ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮಂಜುನಾಥ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಆಯೋಜಿಸಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವರದಿ ಡಾಕ್ಟರ್ KR ನೀಲ್ಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಹಾಕಿ ಹಾಕಿ ಮೆಲ್ಗೆ ಮೆಲ್ಗೆ ಕುಡ್ಲ ಕಟ್ ಮಾಡು. ಕುಡ್ಲ ಬಿಡು ಬಿಡು ಮೇಕಾಡು. ಹಿಂದೆ ಬಾ ಬ್ರದರ್. ಸುಮಾರು ಗಿಡ ಇರುತ್ತೆ, ಸಬ್ಮಿಷನ್ ಮಾಡಿ ಸುಮಾರು ಸಂಜೆ ಟೈಮೆಲ್ಲ ನೀರು ಹಾಕ್ತಿರ್ತಾರೆ, ಉಳಿಸಿದ್ದಾರೆ. ಸಾಹೇಬರು ಹಿಂದೆ ಬನ್ನಿ. ಹಲೋ, ಥ್ಯಾಂಕ್ ಯು ಸರ್. ಸಾಕ್ಬಿಡಿ ಸರ್, ಸಾಕ್ಬಿಡಿ ಸರ್. ಇಲ್ಲಿ ಮುಂದಕ್ಕೆ ನಮ್ಮ ಇದಕ್ಕೆ ನೇರಳೆ ಅಳಿಸು
ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಂಘದ ಉಪಾಧ್ಯಕ್ಷರಾದಂಥ ಸಿ ಸುರೇಶ್ ಅವರಿಗೆ ರವಿಶಂಕರ್ ಅವರು ಕೂಡ ಸಮಾರಂಭದಲ್ಲಿ ಹಾಗೂ ಮತ್ತೋರ್ವ ಸಂಘದ ಪರಿಸರ ಪ್ರೇಮಿ ಮುಖ್ಯರು ಆದ ಹಿರಿಯ ಪತ್ರಕರ್ತರಾದಂಥ ನೀಲಕಂಠ ಸರ್ ಅವರು ಥ್ಯಾಂಕ್ ಯು ಸರ್. ರವಿಶಂಕರ್ ಸರ್ ಅವರು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಂಘದ ಉಪಾಧ್ಯಕ್ಷರಾದಂಥ ಸಿ ಸುರೇಶ್ ಅವರಿಗೆ ರವಿಶಂಕರ್ ಅವರು ಕೂಡ ಸಮಾರಂಭದಲ್ಲಿ ಹಾಗೂ ಮತ್ತೋರ್ವ ಸಂಘದ ಪರಿಸರ ಪ್ರೇಮಿ ಮುಖ್ಯರು ಆದ ಹಿರಿಯ ಪತ್ರಕರ್ತರಾದಂಥ ನೀಲಕಂಠ ಸರ್ ಅವರು ಥ್ಯಾಂಕ್ ಯು ಸರ್. ಅದು ಮಾನವ ಕುಲಕ್ಕೆ ಕಂಟಕ. ಇವೆಲ್ಲವೂ ಜಾಸ್ತಿ ಆದ್ದರಿಂದ ನಮ್ಮ ಭೂಮಿ ಮೇಲೆ ಶಾಖ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ವಿಜ್ಞಾನಿಗಳ ಒಂದು ಸರ್ವೆ ಪ್ರಕಾರ ಭೂಮಿ ಮೇಲೆ ಪ್ರತಿ ವರ್ಷ ಶಾಖ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ವಿಜ್ಞಾನಿಗಳು ಹೇಳಿದರೆ ಭೂಮಿನೂ ಸ್ವಲ್ಪ ಅಳ್ಳಾಡ್ತು ಅಂತ. ಈ ಸಾರಿ ನಾವು ಶೆಕೆ ಆಗಿಬಿಟ್ರೆ ಒದ್ದಾಡಿ ಅಂತೀವಲ್ಲ, ಹಂಗೆ ಭೂಮಿನೂ ಒದ್ದಾಡಿದೆ. ಇದನ್ನು ಇಡೀ ಪ್ರಪಂಚದ ಎಲ್ಲ ದೇಶಗಳು ಏನಾದರೂ ಮಾಡಿ ಕಡಿಮೆ ಮಾಡಲೇಬೇಕು ಅಂತ ಎಚ್ಚೆತ್ತುಕೊಂಡು ಒಂದು ಪ್ರಯತ್ನ ಆಗ್ತಾ ಇದೆ. ಹಾಗೂ ಮುಂದುವರೆದ ರಾಷ್ಟ್ರಗಳು ನಾವೇ ದುಡ್ಡು ಕೊಡ್ತೀವಿ, ನೀವೆಲ್ಲ ಸರಿ ಮಾಡ್ಕೊಳ್ಳಿ ಪರಿಸರ ಅಂತ ದುಡ್ಡು ಕೊಡೋಕ್ಕೂ ಹೊರಟಿದ್ದಾರೆ. ಪರಿಸರ ಸುತ್ತ 3 ದೇಶದಲ್ಲಿ ಕೆಟ್ಟೋಗಿ ಒಂದೇ ದೇಶದಲ್ಲಿ ಚೆನ್ನಾಗಿ ಇಟ್ಕೊಂಡ್ರೆ ಅದು ಗಾಳಿ ಮುಖಾಂತರ ಆ ದೇಶದ್ದು ಕೆಡಿಸುತ್ತೆ. ಅದಕ್ಕೋಸ್ಕರ ಮುಂದುವರೆದ ರಾಷ್ಟ್ರಗಳು ನಿಮ್ಮ ಖರ್ಚಿಗೆ ದುಡ್ಡು ಸಾಲಿಲ್ಲ ಪರಿಸರ ಸರಿ ಮಾಡಲಿಕ್ಕೆ ಅಂದರೆ ನಾವೇ ಕೊಡ್ತೀವಿ ಅಂತ ಕೊಡ್ತಾ ಇದ್ದಾರೆ. ಅದರಿಂದ ಮಾನವ ಕುಲಕ್ಕೆ ಪರಿಸರನೇ ಇಂಪಾರ್ಟೆಂಟ್. ಪರಿಸರ ಅಂದರೆ ನೀರು, ಗಾಳಿ ಮತ್ತು ಶಬ್ದ 3 ಹಾಳಾಗ್ತಾ ಇದೆ ಅಂತಲ್ಲ. ನಾನು ಕೆಲವು ಕಡೆ ಹೇಳ್ತಾ ಇದ್ದೆ, ನಾವು
ಅರ್ಧ ಪುಣ್ಯವಂತರು, ನಮ್ಮ ತಂದೆ ತಾಯಿ ಪೂರ್ತಿ ಪುಣ್ಯವಂತರು. ಇನ್ನು ನಮಗೆಲ್ಲ ಹುಟ್ಟಿರೋವಲ್ಲ ಅವು ಪೂರ್ತಿ ಏನೂ ಇಲ್ಲ. ನಮ್ಮ ಕಾಲದ್ದೇ ತಗೊಳ್ಳಿ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲ ಸ್ಕೂಲು ಮರ ಇರೋದೇ ಇರ್ತಾಯಿತ್ತು, ರೋಪ್ ಇರ್ತದೇ ಇರ್ತಾಯಿತ್ತು, ಗಿಡ ಮರಗಳು ಇರ್ತಾಯಿತ್ತು. ನಮ್ಮ ಹೈಸ್ಕೂಲಲ್ಲೇ ನಾವು ಊಟ ತಗೊಂಡು ಸ್ಕೂಲಿಗೆ ಬಂದರೆ ಆ ಕಡೆಯಿಂದ ಟಿಫನ್ ಕೇಳಿ ತುಂಬ ಹಣ್ಣು ತುಂಬ್ಕೊಂಡು ಹೋಗ್ತಾಯಿತ್ತು. ಈಚಲ ಹಣ್ಣು, ಪಾಪಕ್ಷೆ ಹಣ್ಣು, ಬ್ಯಾಲ್ದ ಹಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣು ಇಷ್ಟೂ ತುಂಬ್ಕೊಂಡು ಹೋಗ್ತಾಯಿತ್ತು. ಇವತ್ತು ಯಾವ ಹಣ್ಣು ಇಲ್ಲ. ನಮ್ಮ ಮಕ್ಕಳನ್ನ ನಮ್ಮನೆ ಮನೆಯಿಂದ ಕಾಂಕ್ರೀಟ್ ಮನೆಯಿಂದ ವ್ಯಾನ್ಗೆ ಹಾಕ್ತಾ ಇದ್ದೀವಿ, ವ್ಯಾನಿಂದ ತಗೊಂಡಾಗ ಅವರು ಕಾಂಕ್ರೀಟ್ ಮನೆಗೆ ಹಾಕ್ತಾರೆ, ಓದ್ಬಿಟ್ಟು ತಿರ್ಗಾ ವ್ಯಾನ್ಗೆ ಹಾಕ್ತಾರೆ, ವ್ಯಾನಿಂದ ಬಂದು ನಮ್ಮ ಕಾಂಕ್ರೀಟ್ ಮನೆಗೆ ಹಾಕ್ತಾರೆ. ಯಾವ ಪರಿಸರವೂ ಇಲ್ಲ. ನೀರನ್ನು ಹಾಕಿ ನೆಟ್ಟು ಅದನ್ನು ಪೋಷಿಸ್ತೀವಿ, ಎಲ್ಲ ಕೈ ಜೋಡಿಸಿದ್ದೀವಿ. ಅದೇ ರೀತಿ ಅದು ಒಂದು ಬೆಳೆದು ಆ ಗಿಡ ಇವತ್ತು ನೆಟ್ಟಿರ್ತಕ್ಕಂಥ ಗಿಡ ಬೆಳೆದು ಹೆಮ್ಮರಾಗೋ ತನಕ ಅದನ್ನು ಕಾಪಾಡಿದ್ರೆ ನೆಕ್ಸ್ಟು ಅದು ನಮ್ಮನ್ನು ಕಾಪಾಡುತ್ತೆ ಅನ್ನೋ ವಿಚಾರವನ್ನು ತಮಗೆ ಹೇಳೋಕ್ಕೆ ಬಯಸ್ತೀನಿ. ಜೊತೆಗೆ ನಾನು ಕೆಲವರು ಕಿಂಡಲ್ ಮಾಡ್ತಾರೆ ಸ್ನೇಹಿತರು, ನೀರನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅದು ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲ. ಸಾಹೇಬರು ನೋಡಲಿ ಅಂತ ಹೆಚ್ಚಾದವರು ಈಗ ಬಿಲ್ಲೆ ತಗೊಂಡೋಗಿ ನೀರು ಹಾಕ್ತಿದ್ದಾರೆ. ಇದು ಆ ವಿಚಾರಕ್ಕಂತೂ ಅವ್ರು ತಿಳ್ಕೊಂಡಿರೋದು ತಪ್ಪು. ಆದರೆ ಅದು ನನ್ನ ವೈಯಕ್ತಿಕ ವಿಚಾರ, ಅದು ನಾನು ಮಾಡಿದ್ದೀನಿ. ಕೆಲವು ಸಾಹೇಬರು ನಾನು ತೋರಿಸ್ತಕ್ಕಂಥ ಇಂಟ್ರೆಸ್ಟ್ ಮೇಲೆ ಕೆಲವು ಗಿಡಗಳನ್ನ ನನಗೆ ದತ್ತು ಕೂಡ ಕೊಟ್ಟಿದ್ದಾರೆ, ಅವನ್ನ ಬೆಳೆಸ್ತಾ ಇದ್ದೀನಿ. ಜೊತೆಗೆ ಅದ್ರ ಜೊತೆಗೆ ಗೊಬ್ಬರನೂ ಕೂಡ ಒಂದು ಕಾಡಿ ಗೊಬ್ಬರನೂ ಕೂಡ ತರಿಸಿ ಅದನ್ನು ಬೆಳಿಗ್ಗೆ ಹೊತ್ತು ಬಂದು ಎಲ್ಲ ಗಿಡಗಳಿಗೂ ಹಾಕಿ ಅದನ್ನು ಬೆಳೆಸಿದ್ದೀನಿ. ಅದು ನನಗೆ ಆತ್ಮ ತೃಪ್ತಿ ಇದೆ. ಗೊಬ್ಬರನೂ ಕೂಡ ಹಾಕಿದ್ದೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈಗ ನಾವು ಎಲ್ಲ ತಾಯಂದರು ಮನೆಯಲ್ಲಿ ಬೆಳಿಗ್ಗೆ ಬಸ್ ಬರುತ್ತೆ. ನಮ್ಮ ಸೀನಿಯರ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲ್ಗೆ ಬಸ್ ಬರುತ್ತೆ, ರೆಡಿ ಮಾಡ್ತಾರೆ, ಮಕ್ಕಳನ್ನ ಯೂನಿಫಾರ್ಮ್ ಹಾಕಿ ಬೇರೆ ಹಾಕಿ. ಅಮೆಜಾನ್ ರೈನ್ ಫಾರೆಸ್ಟ್ ನಾವು ಸುಮಾರು ಅರ್ಧ ಪ್ರಪಂಚಕ್ಕೆ ಅದು ಆಕ್ಸಿಜನ್ ಸಪ್ಲೈ ಮಾಡ್ತೀವಿ. ಅದು ಎಷ್ಟು ತಿಕ್ಕಾಗಿರ್ಬೇಕು ಫಾರೆಸ್ಟ್ ಅಂತ ಯೋಚನೆ ಮಾಡಬೇಕು. ನಾವು ಈಗ ಬಿಟ್ಟು ಸುಮಾರು 100 ಕಿಲೋಮೀಟರ್ ನಮ್ಮ ಮಲೆನಾಡು ಸ್ಟಾರ್ಟ್ ಆಗ್ತಿದೆ. 1998 ನಾನು ಮಲೆನಾಡು ರೆಗ್ಯುಲರ್ ವಿಸಿಟ್ ಕೊಡ್ತೀನಿ. ಆ ಹೊರನಾಡು ಶೃಂಗೇರಿ ಕಡೆ ಟೂರ್ ಹೋದಾಗ 20 ವರ್ಷಗಳಿಂದ ಈಗ ಫಾರೆಸ್ಟ್ ಈಗಲ್ಲ ಎಲ್ಲ ಡಿಫಾರೆಸ್ಟೇಷನ್ ಆಗಿದೆ. ಈಗ ನಮ್ಮ ಕಡೆ ನಮ್ಮ ಕೋಲಾರ ಈ ಕಡೆ ನೋಡಿದ್ರೆ ಈಗ ಚೆನ್ನಾಗಿದೆ ಫಾರೆಸ್ಟ್. ನಮ್ಮ ಕೇಳ್ಪಟ್ಟೆ ಅಷ್ಟು ಚೆನ್ನಾಗಿದೆ, ಒಳ್ಳೆ ಫಾರೆಸ್ಟು. ಮತ್ತು ನಾವೆಲ್ಲ ಮರಗಿಡಗಳನ್ನು ಬೆಳೆಸಬೇಕು. ಮತ್ತು ಈ ವರ್ಷದ 2024 ಸ್ಲೋಗಾನ್ ಏನಂದರೆ ಜನರೇಷನ್ ರೆಸ್ಟೋರೇಷನ್ ಅಂತ. ಅಂದರೆ ರೆಸ್ಟೋರ್ ಮಾಡಬೇಕು. ಜನರೇಷನ್ ಅಂದರೆ ಜನ ಉಳಿಸಬೇಕಾದ್ರೆ ರೆಸ್ಟೋರ್ ಮಾಡಬೇಕಾದ್ರೆ ಆಕ್ಸಿಜನ್ ಇರಬೇಕು, ಮತ್ತು ಮರಗಿಡಗಳು ಜಾಸ್ತಿ ಬೆಳೆಸಬೇಕು, ಮತ್ತು ವಿಶ್ವ ಪರಿಸರವನ್ನು ಕಾಪಾಡಬೇಕು ಅನ್ನೋದು. ಮತ್ತು ಈ 2024 ಸೌದಿ ಅರೇಬಿಯಾ ಕಿಂಗ್ಡಮನ್ನು ಈ ಸಲ ಆಸ್ಟ್ ಮಾಡ್ತಾಯಿದೆ ವಿಶ್ವ ಪರಿಸರ ದಿನಾಚರಣೆಯನ್ನು. ಮತ್ತು ಅದೇ ರೀತಿ ಮೇನ್ ಆಬ್ಜೆಕ್ಟ್ಸ್ ಆಫ್ ದಿ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಇದು ಜನಗಳು ಪಬ್ಲಿಕ್ ಅಟ್ ಲಾರ್ಜ್ನ ಎಜುಕೇಟ್ ಮಾಡಬೇಕು ಎನ್ವೈರ್ಮೆಂಟಲ್ ಇಶ್ಯೂಸ್ ಬಗ್ಗೆ. ಮತ್ತು ಅಡಾಪ್ಷನ್ ಎಕೋ ಫ್ರೆಂಡ್ಲಿ ಮಾಡಬೇಕು, ಮತ್ತು ಎಕಾಲಜಿ ಇಂಡಸ್ಟ್ರೀಸ್ ಮಾಡಬೇಕು, ಮತ್ತು ಯಂಗ್ ಪೀಪಲ್ನ ಮತ್ತು ಕಮ್ಯುನಿಟೀಸ್ನ ಅವೇರ್ನೆಸ್ ಬರೋ ಥರ ನೋಡ್ಕೋಬೇಕು. ಯಾಕಂದರೆ ಮರ ಇಲ್ಲದ್ರೆ ಪ್ರಪಂಚದಲ್ಲಿ ಯಾರು ಬದುಕೋಕ್ಕಾಗಿಲ್ಲ. ಇದು ನಮ್ಮ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಹೇಳಿದ್ರು. ನಾವೊಂದು ಮತ್ತು ವಾಟ್ಸಪ್ಪಲ್ಲಿ ಯೂಟ್ಯೂಬೆಲ್ಲ ನೋಡ್ತಾ ಇರ್ತೀವಿ. ಇನ್ನು 20-50 ವರ್ಷ ಏನಾಗ್ತಿದೆ ಅಂತ. ಅದ್ರ ಜೊತೆಲಿ ಆಕ್ಸಿಜನ್ ಎತ್ಕೊಂಡು ಹೋಗ್ಬೇಕು ಬೆನ್ನಿಗೆ. ಈಗ ಅವ್ರಿಗೆ ನಾವು ಬಾಟ ಕೊಟ್ಟು ಅದನ್ನು ಬೆಳಿ 50 ವರ್ಷ ಆದಮೇಲೆ ಹಂಗೆ ಬರುತ್ತೆ ಅಂತ ಎಲ್ಲ ಪ್ರಿಡಿಕ್ಷನ್ ಆ ಥರ ಮಾಡ್ತಾಯಿದ್ದಾರೆ. ಅದರಿಂದ ಪ್ರತಿಯೊಬ್ಬರು ಎಲ್ಲ ಕೇಳ್ಕೊಳ್ಳೋದು ಇಷ್ಟೇ. ನಾವೆಲ್ಲ ಹಳ್ಳಿಯವರು ನಮ್ಮ ಸುಮಾರು 2-3 ಇದು ಮಾವಿನ ತೋಪುಗಳೆಲ್ಲ ಹಾಕ್ತೀವಿ. ಅದೇ ಥರ ಪ್ರತಿಯೊಬ್ಬರು ಒಂದು ತೋಪುಗಳು ಒಂದು ಯಾವುದು ಜನ ಖಾಲಿ ಬಿಡಬಾರ್ದು, ಯಾವುದೋ ಒಂದು ಬೆಳೆ ಆಗಬೇಕು. ತೆಂಗು, ಅಡಿಕೆ, ಮಾವು, ಆದರೆ ಅದೇ ನಾವು ಬೆಳೆಸ್ತೇವೆ, ಕಾಡುಗಳು ಬೆಳೆಸ್ತೇವೆ ಆಗುತ್ತೆ. ಈಗ ನಾವೆಲ್ಲ ನೋಡಿದ್ವಿ 20 ವರ್ಷಗಳ ಹಿಂದೆ ಎಲ್ಲಿ ನಮಗೆ ಜಿಂಕೆಗಳು ಮತ್ತು ನವಿಲು ಕಾಣಿಸ್ಕೊಂಡಿಲ್ಲ. ಇವುಗಳು ಅವು ಜಾಸ್ತಿ ಆಗುತ್ತೆ. ಯಾಕಂದರೆ ವೈಲ್ಡ್ ಅನಿಮಲ್ಸ್ ಪ್ರೊಟೆಕ್ಷನ್ ಆಕ್ಟ್ ಜಾಸ್ತಿ ಬಂದಮೇಲೆ ಯಾರು ಸಾಯ್ತಕ್ಕೆ ಹೋಗಲ್ಲ, ಭಯ ಮತ್ತು ಜೈಲು ಹೋಗ್ತಪ್ಪ ಅಂತ. ಆ ಥರ ಒಂದು ಆಕ್ಟ್ ಬಂದುಬಿಟ್ರೆ ಪನಿಷ್ಮೆಂಟ್ ಬಂದರೆ ಯಾರು ಮರ ಕಟ್ಟಿದ್ರೆ ಪನಿಷ್ಮೆಂಟ್ ಆಗುತ್ತೆ. ಆಲ್ರೆಡಿ ಕಾನೂನು ಇದೆ, ಬಟ್ ಎನ್ಫೋರ್ಸ್ ಆಗ್ತಾಯಿಲ್ಲ ಸರ್ ಸರಿಯಾಗಿ. ಇದೆಲ್ಲ ಎನ್ಫೋರ್ಸ್ ಆದರೆ ಅವರ ಮತ್ತೆ ಫಾರೆಸ್ಟೇಷನ್ ಆಗುತ್ತೆ ಅಂತ ಹೇಳ್ತಾ ನಾವು 2 ಮಾತು ನಾವು ಪಾಠ ಮಾಡಿ. ವರ್ಷದಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಆಗಸ್ಟ್ 26ಕ್ಕೆ ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಮತ್ತು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮಗಳನ್ನ ಆಚರಿಸ್ತೀವಿ ಅಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟದನ್ನು ಹೆಚ್ಚಾಗಿ ನಾವು ಆಚರಿಸ್ತೀವಿ. ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಕ್ಕಂಥದ್ದು ಭೂಮಿಯಿಂದ ನಮಗೆ ಎಷ್ಟು ಅನುಕೂಲಗಳು ಸಿಗುತ್ತೋ ಅದನ್ನು ನಾವು ಮುಂದಿನ ಪೀಳಿಗೆಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದರೆ ಅದನ್ನು ನಾವು
ನಮ್ಮ ಅವಶ್ಯಕತೆಯನ್ನು ಪೂರೈಸಿ ಮುಂದಿನ ಪೀಳಿಗೆಗೆ ಅದನ್ನು ಬಳುವಳಿಯಾಗಿ ಕೊಡಬೇಕಾಗುತ್ತೆ. ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದರೆ ಪ್ರತಿಯೊಬ್ಬರು, ಒಬ್ಬ ಮಗು ಸಣ್ಣ ಮಗುವಿನಿಂದ ಹಿಡಿದು ಅದು ಶಾಲೆಗೆ ಹೋಗಿ ದೊಡ್ಡವರಾಗಿ ಪರಿಸರಕ್ಕೆ ಒಬ್ಬ ಪ್ರಜೆಯಾಗಿ ಉತ್ತಮ ಪ್ರಜೆ ಆಗಬೇಕು, ಹಾಗೆ ಒಂದು ಸಮಾಜಕ್ಕೂ ಒಂದು ಉತ್ತಮ ಪ್ರಜೆ ಆಗಬೇಕು. ಈಗ ನಾವು ಈ ದಿನ ನೀರು, ಗಾಳಿ ಇದೆರಡರ ಬಗ್ಗೆ ಬಹಳ ಹೆಚ್ಚಿನ ಗಮನವನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ಗಿಡಗಳನ್ನ ನೆಡಬೇಕು ಅಂತ ಹೇಳ್ತೀವಿ. ಹಾಗೂ ನಮ್ಮ ಈ ಕೇರ್ಪೇಟೆ ತಾಲೂಕಿನಲ್ಲಿ ಹೆಚ್ಚು ಹಸಿರು ಹೊದಿಕೆ ಅನ್ನೋದು ಜಾಸ್ತಿ ಇದೆ. ಏನು ಗ್ರೀನ್ ಕವರ್ ಅಂತ ಹೇಳ್ತೀವಿ, ಬರೀ ಅರಣ್ಯ ಗಿಡಗಳನ್ನ ನಡೆಸಬೇಕು ಅಥವಾ ಶೋ ಗಿಡಗಳು ಆ ಥರ ಏನಿಲ್ಲ. ಅಡಿಕೆ, ತೆಂಗು, ಈಗ ರೈತರ ಜಮೀನಲ್ಲಿ ನಾವು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ಪ್ರತಿ ರೈತರಿಗೆ 1 ಎಕರೆಗೆ 200 ಗಿಡಗಳನ್ನ ಕೊಡ್ತೀವಿ. 1 ಹೆಕ್ಟರ್ಗೆ 400 ಗಿಡ. ಅಂದರೆ ಅವರು ಅವ್ರ ಜಮೀನಲ್ಲಿ ಹೊನ್ನೆ, ತೇಗ, ಬೇವು ಇತರೆ ಕಾಡುಜಾತಿಯ ಸಸಿಗಳನ್ನ ಬೆಳೆಸಿದ್ರು ಸಹ ನಾವು ಅವರಿಗೆ ಪ್ರತಿ ವರ್ಷಕ್ಕೆ 1 ಸಸಿಗೆ 100 ರೂಪಾಯಿ ರೀತಿ ಕೊಡ್ತೀವಿ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ. ಇದನ್ನ ನಾವು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂದರೆ, ಯಾವುದೇ ರೈತರು ಇಲ್ಲಿ ತಮಗೆ ಗೊತ್ತು ಅವರು ಅರ್ಧ ಎಕರೆ ಭೂಮಿಗೋಸ್ಕರ ಎಷ್ಟು ದಿನ ಅವರು ನ್ಯಾಯಾಲಯ ಕರೀತಾರೆ ಅಂತ. ಅದೇ ಅವರು ಭೂಮಿಯನ್ನು ಇರೋ ಭೂಮಿಯನ್ನು ಹೆಚ್ಚು ಹಸಿರು ಹೊದಿಕೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ಅವರು ಭೂಮಿಗೆ ನಮ್ಮ ಪರಿಸರಕ್ಕೆ ಬಳುವಳಿನ ಕೊಟ್ಟಂಗಾಗುತ್ತೆ. ನಾವು ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ಬೋದು. ಮತ್ತು ನಾವು ಇಲ್ಲಿ BOಸರು ಇದ್ದಾರೆ. ನಾವು ಪ್ರತಿ ಶಾಲೆಗಳಲ್ಲಿ 5 ಸಸಿಗಳನ್ನ 5 ರಿಂದ 10 ಸಸಿಗಳನ್ನ ನೆಡಕ್ಕೆ ಯೋಚನೆ ಮಾಡಿದ್ದೀವಿ. ಇಡೀ ನಮ್ಮ ತಾಲೂಕಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆ ಈ ತಿಂಗಳಲ್ಲಿ 10,000 ಗಿಡಗಳನ್ನ ನೆಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಲ್ಲದೆ ಮುಂದಿನ ತಿಂಗಳಲ್ಲಿ ಹೈಕೋರ್ಟ್ ಜಡ್ಜ್ ಸಾಹೇಬ್ ಬರ್ತಾ ಇದ್ದಾರೆ. ನಾವೆಲ್ಲರೂ ಒಂದು ಕಾನೂನು ವನ ಅಂತ ಮಾಡ್ತಾ ಇದ್ದೀವಿ. ಕಾನೂನು ವನ ಅಂತ ಮಾಡಿ ತಮ್ಮ ಎಲ್ಲರೂ ಒಂದು 100 ಗಿಡಗಳು ಅತಿ ಹೆಚ್ಚಿನ ಹೈಟ್ ಆಗಿರೋದು ಒಳ್ಳೆ ಗಿಡಗಳನ್ನ ಬೆಳೆಸಿ ಒಂದು ಕಾನೂನು ವನ ಕಾರ್ಯಕ್ರಮನ ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ. ಇದರಿಂದ ಏನು ಅಂದರೆ, ತಾವು ಕಾನೂನು ತಿಳುವಳಿಕೆ ಕೊಡೋರು ಜನರಿಗೆ ಗಿಡಗಳ ಬಗ್ಗೆ ತಿಳುವಳಿಕೆ ಕೊಟ್ಟರೆ ಅವರಿಗೆಲ್ಲ ಒಂದು ನಿದರ್ಶನ ಥರ ತೋರಿಸ್ಬೋದು ಅಂತ ಅದ್ರ ಉದ್ದೇಶ. ಮತ್ತು ಈ ದಿನ ಸೇವ್ ವಾಟರ್, ಸೇವ್ ಕನ್ಸರ್ವೇಷನ್, ಡೆಸಿಫಿಕೇಷನ್ ಈ ರೀತಿ ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ನಾವು 1973 ಇಸ್ವಿಯಿಂದ ಇದುವರೆಗೆ 51 ವರ್ಷ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ½ ಸೆಂಚುರಿ ಆಗೋಗಿದೆ. ಸೊ ಮುಂದಿನ ಪೀಳಿಗೆಗೆ ನಾವು ಇದೇ ರೀತಿಯಾದ ಉತ್ತಮ ಪರಿಸರವನ್ನು ಕೊಡೋಣ. ನಾವೆಲ್ಲರೂ ಒಂದೊಂದು ಗಿಡನ ಎಲ್ಲ ತಂದುಕೊಟ್ಟಿದ್ದೀವಿ, ತಗೊಂಡೋಗಿ ತಾವೆಲ್ಲ ಒಂದೊಂದು ಗಿಡ ನೆಡಿ, ತಮ್ಮ ಮಕ್ಕಳುಗಳಿಗೂ ಅದನ್ನ ಹೇಳಿ, ಇಷ್ಟನ್ನ ಹೇಳ್ತಾ ಮತ್ತು ಈ ದಿನ ಈ ಒಂದು ಸುಂದರ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನೆರವೇರಿಸೋಕ್ಕೆ ಸಹಕರಿಸಿದ ಮಾನ್ಯ ಜಡ್ಜ್ ಸಾಹೇಬರುಗಳಿಗೆ, ವಕೀಲ ಸಂಘದವರಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ವಂದಿಸಿ ನನ್ನ ಮಾತನ್ನು. ಪರಿಸರ 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 ಜಗದ ಸಕಲ ಜೀವಿಗಳಿಗೆ ಇದೇ ಆಧಾರ. ಜಗದ ಸಕಲ ಜೀವಿಗಳಿಗೆ ಇದೇ ಆಧಾರ. ಪರಿಸರ ಮಾಡುವುದು ನಿತ್ಯವೂ ನಮ್ಮನ್ನು ಪಾಲನೆ ಪೋಷಣೆ. ಪರಿಸರ ಮಾಡುವುದು ನಿತ್ಯವೂ ನಮ್ಮನ್ನು ಪಾಲನೆ ಪೋಷಣೆ. ಪರಿಸರದ ಮೇಲೆ ನಾವು ನಡೆಸುವುದು ನಿತ್ಯವೂ ಶೋಷಣೆ. ಪರಿಸರದ ಮೇಲೆ ನಾವು ನಡೆಸುವುದು ನಿತ್ಯವೂ ಶೋಷಣೆ. ಮಾತೆಯಂತೆ ಕಾಪಾಡಿದರು ನಮ್ಮನ್ನು ಪರಿಸರ, ಮಾತೆಯಂತೆ ಕಾಪಾಡಿದರು ನಮ್ಮನ್ನು ಪರಿಸರ. ರಾಕ್ಷಸರಂತೆ ಮಾಡುತ್ತಿದ್ದೇವೆ ದಿನವೂ ಸಂಹಾರ, ರಾಕ್ಷಸರಂತೆ ಮಾಡುತ್ತಿದ್ದೇವೆ ದಿನವೂ ಸಂಹಾರ. ಪರಿಸರ ಮುನಿದರೆ ನಮ್ಮದೇನಿದ್ದರೂ ಗೋಳಾಟ, ಪರಿಸರ ಮುನಿದರೆ ನಮ್ಮದೇನಿದ್ದರೂ ಗೋಳಾಟ. ಪರಿಸರ ಮನ್ನಿಸಿದರೆ ನೆಮ್ಮದಿಯ ಬದುಕಿನ ಒಡನಾಟ. ಪರಿಸರ ಮನ್ನಿಸಿದರೆ ನೆಮ್ಮದಿಯ ಬದುಕಿನ ಒಡನಾಟ. ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂಬ ನಮ್ಮ ನುಡಿಗೆ, ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂಬ ನಮ್ಮ ನುಡಿಗೆ, ಗಿಡ ಮರ ಬೆಳೆಸದೆ ಪ್ರಕೃತಿಗೆ ನೀಡಿಲ್ಲ ನಮ್ಮ ಕೊಡುಗೆ. ಗಿಡ ಮರ ಬೆಳೆಸದೆ ಪ್ರಕೃತಿಗೆ ನೀಡಲಿಲ್ಲ ನಮ್ಮ ಕೊಡುಗೆ. ಪರಿಸರ ದಿನಾಚರಣೆ ಎಂದು ಆಗದಿರಲಿ ಪರಿಸರದ ನೆನಪು, ಪರಿಸರದ ದಿನಾಚರಣೆ ಎಂದು ಆಗದಿರಲಿ ಪರಿಸರದ ನೆನಪು. ಪರಿಸರದ ಪ್ರೇಮಿಯಂತೆ ತುಂಬಿರಲಿ ನಿಮ್ಮೊಳಗೆ ಗಿಡ ನೆಡುವ ಹುರುಪು, ಪರಿಸರದ ಪ್ರೇಮಿಯಂತೆ ತುಂಬಿರಲಿ ನಿಮ್ಮೊಳಗೆ ಗಿಡ ನೆಡುವ ಹುರುಪು. ಪರಿಸರ ಉಳಿಸಲು ನಾವೆಲ್ಲರೂ ಸೇರಿ ಮಾಡೋಣ ಶಪಥ ವಿಶ್ವಮಿತ್ರನಂತೆ. ಪರಿಸರ ಉಳಿಸಲು ನಾವೆಲ್ಲರೂ ಸೇರಿ ಮಾಡೋಣ ಶಪಥ ವಿಶ್ವಮಿತ್ರನಂತೆ. ನಿತ್ಯವೂ ಪರಿಸರವನ್ನು ಶುಚಿಗೊಳಿಸಿ ಗೆಲ್ಲೋಣ ಸತ್ಯ ಹರಿಶ್ಚಂದ್ರನಂತೆ. ನಿತ್ಯವೂ ಪರಿಸರವನ್ನು ಶುಚಿಗೊಳಿಸಿ ಗೆಲ್ಲೋಣ ಸತ್ಯ ಹರಿಶ್ಚಂದ್ರನಂತೆ. ಥ್ಯಾಂಕ್ ಯು.